ಆಕ್ಚುಲ್ ಆಗಿ ಒಂದು ಥರದಲ್ಲಿ ನಾಸ್ತಿಕ ನಾನು, ನನಗೆ ದೇವರುಗಳಲ್ಲಿ ನಂಬಿಕೆ ಇಲ್ಲ, ಆದರೆ ಅರ್ಥಪೂರ್ಣ ಆಚರಣೆಗಳು ನನಗೆ ನಂಬಿಕೆ ಇದೆ. ಜೊತೆಗೆ ದೇವರ ಹೆಸರಿನಲ್ಲಿ ನಮ್ಮ ಪೂರ್ವಜರು ಉಳಿಸೋದ ಸುಮಾರು ಇದು ನಾಲೆಡ್ಜ್ ಇದೆ, ಅದನ್ನೆಲ್ಲ ಉಳಿಸೋಗಿದ್ದಾರೆ ದೇವರ ಹೆಸರಿನಲ್ಲಿ. ಒಂದೊಂದನೇ ನಾವು ಕೂತ್ಕೊಂಡು ಸೆವೆನ್ ಮಾಡ್ತಾ ಹೋದ್ರೆ ಇವಾಗ ನೀವು ಇಲ್ಲಿಗೆ ಬರ್ತಾ ಚಪ್ಪಲಿ ಬಿಟ್ಟು ಬನ್ನಿ ಅಂತ. ಸೊ ನಾನು ಮುಂಚೆ ಎಲ್ಲ ಒಂಥರ ರೆಬಲ್ ಗುಣ ಅಲ್ಲ, ನಾವು ಕಾಲೇಜಲ್ಲಿ ಇದ್ದಾಗೆಲ್ಲ ಏನಕ್ಕೆ ಚಪ್ಪಲಿ ಹಾಕೊಂಡು ಯಾಕೆ ಹೋಗ್ಬಾರ್ದು, ಅಲ್ಲಿ ಇದು ಯಾಕೆ ಮಾಡಬಾರ್ದು, ಇದು ಯಾಕೆ ಮಾಡೋದು, ಯಾರು ನಮಗೆ ಕರೆಕ್ಟಾಗಿ ಹೇಳೋರಿಲ್ಲ. ನಮ್ಮ ಪೂರ್ವಜರು ಅದ್ರ ಜೊತೆ ಜ್ಞಾನನ ಕೂಡ ಉಳಿಸೋದ್ರು ದೇವ್ರ ಜೊತೆಗೆ, ಆದ್ರೆ ನಾವು ದೇವ್ರನ್ನ ಮಾತ್ರ ಉಳಿಸ್ಕೊಂಡಿದ್ವಿ, ಜ್ಞಾನ ಬಿಟ್ಬಿಟ್ಟಿದ್ವಿ. ಅದೇ ಆಗಿದೆ. ಮಣ್ಣಿಂದ ಒಬ್ಬ ಗಣೇಶ ಬಂದ ಅಂದ್ರೆ ಮಣ್ಣಿಂದ ಯಾಕೆ ಬಂದ, ವಾಪಸ್ ಮಣ್ಣಿಗೆ ಹೋಗ್ತಾನೆ. ಅವನ ತಾಯಿನ ಮೊದಲು ಪೂಜೆ ಮಾಡ್ತಾರೆ, ಈಗ ತಾಯಿ ಹುಟ್ಟಿಗೆ ಮೂಲ, ಇವನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಸುಮ್ಮನೆ ಇವಾಗ ನೋಡೋಣ ಅಂತ ಇಂಟರ್ನೆಟ್ ಇಂದ ಅದಾರು ಪ್ರಯೋಜನ ಆಗುತ್ತೆ ಅಂತ ಸುಮ್ಮನೆ ನೋಡ್ತಾರೆ, ಏನೇನು ಬೇರೆ ಬೇರೆ ಓಷನ್ಸ್ ಇದೆ ಅಂತ ಅಂದ್ಬಿಟ್ಟು. ಇಲಿನ ಇಟ್ಕೊಂತಾರೆ, ಇಲಿನ ಯಾಕೆ ಇಟ್ಟಿದ್ದಾರೆ, ಅವ್ನು ವಾಹನ ಆಗಿ ಯಾಕೆ ಉಪಯೋಗಿಸಿದ್ರು, ಇಲಿನ ನಾವು ಜಾಸ್ತಿ ದೊಡ್ಡ ಮಾಡ್ತಾ ಇಲ್ವಾ ಅಂತೆಲ್ಲ ಯೋಚನೆ ಮಾಡಿ ಎಲ್ಲಾ ಪ್ರಾಣಿಗಳನ್ನು ದೇವ್ರು ಮಾಡಿ ಪ್ರಾಣಿಗಳನ್ನೆಲ್ಲ ಕಾಪಾಡ್ತಾ ಬಂದ್ರು ನಮ್ಮ ಪೂರ್ವಜರು. ಹಾಗೆ ನಮಗೆ ಆಕ್ಚುಲ್ ಆಗಿ ಆನೆ ತುಂಬಾ ಮುಖ್ಯ, ಕಾಡಿನ ಪಕ್ಕದಲ್ಲಿ ಇಲಿಗೆ ಬಂದ ಇಲಿ ನಮ್ಮ ಧಾನ್ಯಗಳನ್ನ ತಿಂದು ಹಾಳು ಮಾಡುತ್ತೆ. ಸೊ ಹೌದು, ತಮೋ ಗುಣದ ಒಂದು ರೆಪ್ರೆಸೆಂಟೇಟಿವ್ ಆಗಿ ಅವನ್ನ ಅದನ್ನ ಇಟ್ಕೊಂಡು ಅದನ್ನ ಡಾಮಿನೇಟ್ ಮಾಡ್ತಾನೆ ಗಣೇಶ, ಅದನ್ನ ಹದ್ವಸ್ನಲ್ಲಿ ಇಡ್ತಾನೆ. ಸೊ ಗಣೇಶ ಹಾವಿಟ್ಕೊಂಡಿದ್ದಾನೆ ಜೊತೆಗೆ. ಸೊ ಇಲಿಯನ್ನ ಹದ್ವಸ್ತಲ್ಲಿ ಇಡೋದಕ್ಕೆ ಒಂದು ಹಾವು ಇದೆ ಜೊತೆಗೆ. ಸೊ ಹೀಗೆ ಪ್ರಕೃತಿಯ ಸುಮಾರು ವಿಷಯಗಳನ್ನ ದೇವರ ಮೂಲಕ ನಮ್ಮ ಪೂರ್ವಜರು ಉಳಿಸಿ ಹೋಗಿದ್ದಾರೆ. ಜೊತೆಗೆ ಮಣ್ಣಿಂದ ಹುಟ್ಟಿ ಮಣ್ಣಿಗೆ ಹೋಗೋ ಜೀವನದ ಒಂದು ಸೈಕಲ್ ಕೂಡ ಹೇಳ್ತಾರೆ. ನಮ್ಮ ಎಲ್ಲಾನು ಅಷ್ಟೇ. ಆಕ್ಚುಲಿ ನಾವು ನ್ಯಾಚುರಲ್ ಫಾರ್ಮಿಂಗ್ ಅಂತ ಮಾಡ್ತೀವಲ್ಲ, ನಾವು ಸಾವಯವ ಕೃಷಿಯಲ್ಲಿ ಮುಂಚೆಯಿಂದನೂ ನಮ್ಮ ಜೀವನದ ಸೈಕಲ್ ಹೇಳ್ತಾ ಬಂದ್ರಲ್ಲ, ಜೀವನದ ಸೈಕಲ್. ಈಗ ಬ್ರಹ್ಮ ವಿಷ್ಣು ಮಹೇಶ್ವರ ನಾವ್ ಹೇಳಿ, ಬ್ರಹ್ಮ ಹುಟ್ಟಿಗೆ ಕಾರಣ ಆಗ್ತಾನೆ, ವಿಷ್ಣು ಜೀವನನ ಸಸ್ಟೈನ್ ಮಾಡ್ತಾನೆ, ಶಿವ ಅದನ್ನೆಲ್ಲ ಅಳಿಸ್ತಾನೆ ಅಂತ. ಸೇಮ್ ನಾವು ವ್ಯವಸಾಯದಲ್ಲಿ ಅದೇ ಮತ್ತೆ ಯಾವುದೇ ಎನರ್ಜಿ ಒಂದು ಭೂಮಿ ಒಳಗೆ ಬಂತು ಅಂದ್ರೆ ಅದು ಹುಟ್ಟು ಒಂದು ಎನರ್ಜಿ ಹುಟ್ಟು, ಮಣ್ಣು ನೀರು ಗಾಳಿ ಎಲ್ಲಾನು ಅಷ್ಟೇ. ಅದನ್ನ ಉಳಿಸಿ ಅದನ್ನ ಎಷ್ಟಾಗುತ್ತೋ ಅಷ್ಟು ಬಳಸಿ ಅದನ್ನ ಎನರ್ಜಿಯಾಗಿ ಮತ್ತೆ ವಾಪಸ್ ಮಣ್ಣಿಗೆ ಸೇರಿಸೋದೇ ನಮ್ಮ ಕೆಲಸ. ಸೊ ಇವೆಲ್ಲನೂ ನಮ್ಮ ಆಚರಣೆಗಳೇನಿದೆ, ನಮ್ಮ ಸಂಸ್ಕೃತಿ ಏನಿದೆ, ಇವೆಲ್ಲನೂ ಒಂದು ಸುಸ್ಥಿರ ಬದುಕನ್ನ, ಒಂದು ಸಾವಯವ ಅಂತಂದ್ರೆ ನಾವು ಬರೀ ವ್ಯವಸಾಯಕ್ಕೆ ಮಾತ್ರ ಹೇಳ್ತೀವಿ, ಸಾವಯವ ಬದುಕೇ ಸಾವಯವ. ಸೊ ಸಾವಯವ ಬದುಕಿಗೆ ಇದೆಲ್ಲ ಒಂದು ದಾರಿಗಳು ಅಂತ ಹೇಳ್ಬೋದು. ಇವುಗಳನ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಂಡು, ಸರಿಯಾಗಿ ಅರ್ಥ ಮಾಡ್ಕೊಂಡು, ಒಟ್ಟಿನಲ್ಲಿ ನಮ್ಮ ನಾನು ಅದನ್ನೇ ಬದುಕೋಕೆ ಟ್ರೈ ಮಾಡ್ತಿದ್ದೀನಿ ಅಷ್ಟೇ, ನಾನು ಸಂದೇಶ ಕೊಡ್ಲಿಕ್ಕೆಲ್ಲ ಆಗಲ್ಲ. ಸೊ ಒಟ್ಟಿನಲ್ಲಿ ನಾವು ಈ ಭೂಮಿಗೆ ಭಾರ ಆಗದೆ ಇರೋ ಹಾಗೆ ಬದುಕಿ, ಭೂಮಿಯನ್ನು ಇನ್ನೂ ಹೆಚ್ಚಾಗಿ ಏನಾದ್ರು ಫಲವತ್ತಾಗಿ ಮಾಡ್ಲಿಕ್ಕೆ ಸಾಧ್ಯ ಆದರೆ ಮಾಡಿಟ್ಟು ಹೋದ್ರೆ ಅದೇ ದೊಡ್ಡ ಆಸ್ತಿ. ನಮ್ಮ ಕಾಂಕ್ರೀಟ್ ಬಿಲ್ಡಿಂಗ್ಗಳದ ನಮ್ಮ ದುಡ್ಡಲ್ಲ, ಯಾವುದಕ್ಕೂ ಬೆಲೆ ಇರೋದಿಲ್ಲ. ಕೊನೆಗೆ ಒಂದು ಫಲವತ್ತಾದ ಮಣ್ಣು, ಒಳ್ಳೆ ಗಾಳಿ, ಒಳ್ಳೆ ನೀರು, ಇವೇ ನಮ್ಮ ಮುಂದಿನ ಪೀಳಿಗೆ ನಾವು ಬಿಟ್ಟು ಹೋಗಿ